ಜಿ5 ನಲ್ಲಿ ಅಯ್ಯನ ಮನೆ ಕನ್ನಡ ವೆಬ್ ಸೀರೀಸ್ ಸಕ್ಸಸ್ಫುಲ್ ಆದ್ಮೇಲೆ ಅನೌನ್ಸ್ ಮಾಡಿರುವಂತ ಎರಡನೇ ಕನ್ನಡ ವೆಬ್ ಸೀರೀಸ್ ಬಂದು ಶೋಧ. ಶೋಧ ಲೂಸಿಯಾ ಪವನ್ ಕುಮಾರ್ ಅವರು ಲೀಡ್ ಕ್ಯಾರೆಕ್ಟರ್ ನಲ್ಲಿ ಆಕ್ಟ್ ಮಾಡ್ತಿರುವಂತ ಸೀರೀಸ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಫಿಲ್ಮಿ ಫ್ರೀಕ್. ಶೋಧ ಆರ್ಕೆಸ್ಟ್ರಾ ಮೈಸೂರು ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿ ಸಕ್ಸಸ್ಫುಲ್ ಆಗಿರುವಂತ ಡೈರೆಕ್ಟರ್ ಸುನಿಲ್ ಮೈಸೂರ್ ಅವರು ಡೈರೆಕ್ಟ್ ಮಾಡ್ತಾ ಇರುವಂತ ವೆಬ್ ಸೀರೀಸ್. ಇದನ್ನ ಬರ್ದಿರೋರು ಸುಹಾಸ್ ನವರತ್ನ. ಇದಕ್ಕೂ ಮುಂಚೆ ಕ್ಯಾಬ್ರೆ ಅನ್ನೋ ಯೂಟ್ಯೂಬ್ ಸೀರೀಸ್ ನ ಡೈರೆಕ್ಟ್ ಮಾಡಿ ಇವರೇ ರೈಟ್ ಮಾಡಿ ಸಕ್ಸಸ್ಫುಲ್ ಆಗಿರುವಂತವ್ರು. ಇನ್ನು ಇದರ ಪ್ರೊಡಕ್ಷನ್ ವಿಚಾರಕ್ಕೆ ಅಂತ ಬಂದ್ರೆ ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋದು KRG ಸ್ಟುಡಿಯೋಸ್. ಇನ್ನು ಇದರ ಕಾಸ್ಟ್ ವಿಚಾರಕ್ಕೆ ಬಂದ್ರೆ ಲೂಸಿಯಾ ಪವನ್ ಕುಮಾರ್ ಅವರು ಈ ಸೀರೀಸ್ ನಲ್ಲಿ ರೋಹಿತ್ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನು ಸಿರಿ ರವಿಕುಮಾರ್ ಅವರು ಮೀರಾ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊತಾರೆ. ಇನ್ನು ಇದರ ಫಸ್ಟ್ ಲುಕ್ ಪೋಸ್ಟರ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಟೈಟಲ್ ನಲ್ಲಿರುವಂತಹ ನೈಫ್, ಫಿಂಗರ್ ಪ್ರಿಂಟ್, ಅದ್ರ ಜೊತೆಗೆ ಈ ಪೋಸ್ಟರ್ ನಲ್ಲಿರುವಂತಹ ಎಲಿಮೆಂಟ್ಸ್ ಗಳು. ಮೊದಲನೇ ಎಲಿಮೆಂಟ್ಸ್ ಅಂತ ಅಂದ್ರೆ ಇದರಲ್ಲಿರುವಂತಹ ಡೆತ್ ಅಥವಾ ಬರ್ತ್ ಸರ್ಟಿಫಿಕೇಟ್, ಅದ್ರ ಮೇಲೆ ಹಾಕಿರುವಂತ ಕ್ವಶನ್ ಮಾರ್ಕ್. ಇನ್ನು ಕೆಳಗಡೆ ಬಂತು ಅಂತ ಅಂದ್ರೆ ತಾರನ ಬರ್ತ್ಡೇಯನ್ನ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿರುವಂತಹ ಕೊಡಗು ವೆಂಟ್ ಮಿಸ್ಸಿಂಗ್. ಇನ್ನು ಪೋಸ್ಟರ್ ನ ಬಲಭಾಗಕ್ಕೆ ಬಂದ್ರೆ ರಿಂಗ್ ಇರುವಂತ ಪೋಸ್ಟರ್, ಅದ್ರಲ್ಲಿ ಬರ್ದಿರುವಂತ ಇಟ್ಸ್ ಎ ಮ್ಯಾಚ್, ಮತ್ತೆ ಮೇಲ್ಗಡೆ ಇರುವಂತ ಹೂ ಇಸ್ ಶಿ. ಇದ್ರ ಅರ್ಥ ಏನಿರ್ಬೋದು ಅಂತ ಅಂದ್ರೆ ಈ ಸಂಸಾರದ ಮಧ್ಯೆ ಇನ್ನೊಬ್ಳು ಯಾರೋ ವ್ಯಕ್ತಿ ಬಂದ್ಲ, ಅವಳಿಂದ ಈ ಸಂಸಾರಕ್ಕೆ ಏನಾದ್ರು ಆಯ್ತಾ ಅನ್ನೋ ಕುತೂಹಲ ಹುಟ್ಟುತ್ತೆ. ಇನ್ನು ಇದರಿಂದ ಕೆಳಗಡೆ ಬಂತು ಅಂತ ಅಂದ್ರೆ ಪವನ್ ಕುಮಾರ್ ಯಾವುದೋ ಒಂದು ಪಾರ್ಟಿಯಲ್ಲಿ ಇದ್ದಾರೆ. ಅದ್ರ ಆಪೋಸಿಟ್ ಇರುವಂತಹ ವ್ಯಕ್ತಿಯ ಫೋಟೋ ಇಲ್ಲಿ ಕವರ್ ಆಗಿದೆ. ಆ ವ್ಯಕ್ತಿ ಯಾರು? ಇನ್ನು ಇಲ್ಲಿರುವಂತಹ ವೈನ್ ಗ್ಲಾಸ್, ಸ್ಲೀಪಿಂಗ್ ಟ್ಯಾಬ್ಲೆಟ್, ಮತ್ತೆ ಇಲ್ಲಿರುವಂತಹ ಲಾಕರ್ ನ ನೋಡಿದ್ರೆ ಇದು ಪಕ್ಕಾ ಥ್ರಿಲ್ಲರ್ ಸೀರೀಸ್ ಅನ್ನೋದಂತೂ ಗ್ಯಾರಂಟಿ. ಈ ಕಥೆಯಲ್ಲಿ ಪವನ್ ಕುಮಾರ್ ಅವರು ಏನ್ ಮಾಡ್ತಾರೆ? ಇಲ್ಲಿ ಮಿಸ್ ಆಗಿರುವಂತದ್ದು ಅವ್ರ ಮಗಳ ಅಥವಾ ಅವರ ಹೆಂಡತಿನ, ಅಥವಾ ಅಲ್ಲಿಗೆ ಬರುವಂತ ಇನ್ನೊಬ್ಬ ವ್ಯಕ್ತಿ ಇಲ್ಲಿರೋರ್ನ ಯಾರನ್ನಾದ್ರೂ ಕೊಲೆ ಮಾಡಿದ್ರ ಅನ್ನೋದೇ ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಇದೆಲ್ಲದಕ್ಕೂ ಉತ್ತರ ಕಂಡ್ಕೋಬೇಕು ಅಂತಂದ್ರೆ ಆಗಸ್ಟ್ 22ನೇ ತಾರೀಕುವರೆಗೂ ನಾವು ಕಾಯಲೇಬೇಕು. ಆಗಸ್ಟ್ 22ನೇ ತಾರೀಕಿಗೆ ಜಿ5 ಅಲ್ಲಿ ನಮ್ಮ ಕನ್ನಡದ ಎರಡನೇ ವೆಬ್ ಸೀರೀಸ್ ರಿಲೀಸ್ ಆಗುತ್ತೆ. ಇದನ್ನ ನಾನು ನೋಡ್ತೀನಿ, ನೀವು ನೋಡಿ ರಿವ್ಯೂ ಮಾಡ್ತೀನಿ. ನಮ್ಮ ಅನಾಲಿಸಿಸ್ ನಿಮ್ಗೆ ಇಷ್ಟ ಆಗಿದ್ರೆ, ಇದೇ ರೀತಿಯ ಸಿನಿಮಾ ರಿವ್ಯೂಗಳು ಮತ್ತು ಅನಾಲಿಸಿಸ್ ಗಳನ್ನ ನೀವು ನೋಡ್ಬೇಕು ಅಂದ್ರೆ ದ ಫಿಲ್ಮಿ ಫ್ರೀಕ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಧನ್ಯವಾದ.